ನಮಸ್ಕಾರ ಕ್ರಿಕೆಟ್ ಪ್ರಿಯರೇ. ಕ್ರಿಕೆಟ್ ಲೋಕದ ಹಬ್ಬ T20 ವಿಶ್ವಕಪ್ ಆರಂಭ ಆಗಿದೆ. ಆದರೆ ಈ ಬಾರಿಯ ಟೂರ್ನಿಗೆ ದೊಡ್ಡ ಶಾಕ್ ಎದುರಾಗಿದೆ. ಬಾಂಗ್ಲಾದೇಶ ಟೂರ್ನಿಯಿಂದಲೇ ಹೊರಬಿದ್ದರೆ ಪಾಕಿಸ್ತಾನ ಭಾರತದ ವಿರುದ್ಧ ಆಡಲ್ಲ ಎಂದು ಮೊಂಡು ಹಠ ಹಿಡಿದಿದೆ. ಇದರಿಂದ ICCಗೆ ಎಷ್ಟು ಕೋಟಿ ನಷ್ಟ, ಈ ವಿವಾದ ಶುರು ಆಗಿದ್ದು ಯಾಕೆ? ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಬಾಂಗ್ಲಾದೇಶ ಯಾಕೆ ಆಡ್ತಾ ಇಲ್ಲ ನೋಡಿ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ಮತ್ತು ಭಾರತ ನಡುವಿನ ಸಂಬಂಧ ಹದಗೆಟ್ಟಿದೆ. ಅಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೀತಾ ಇರುವುದರಿಂದ ಬಾಂಗ್ಲಾದೇಶದ ವಿರುದ್ಧ ಭಾರತೀಯರು ಕೆಂಡ ಕಾರ್ತಾ ಇದ್ದಾರೆ. ಭದ್ರತಾ ಕಾರಣಗಳನ್ನು ನೀಡಿ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ BCB ತನ್ನ ಪಂದ್ಯಗಳನ್ನು ಭಾರತದಿಂದ ಹೊರಗೆ ಸ್ಥಳಾಂತರಿಸಲು ICCಗೆ ಕೇಳಿತ್ತು. ಆದರೆ ICC ಇದನ್ನು ತಿರಸ್ಕರಿಸಿತು. ಹೀಗಾಗಿ ಬಾಂಗ್ಲಾದೇಶ ಟೂರ್ನಿಯಿಂದ ಹಿಂದೆ ಸರಿಯಿತು. ಇವರ ಬದಲಿಗೆ ಈಗ ಸ್ಕಾಟ್ಲೆಂಡ್ ತಂಡಕ್ಕೆ ಅವಕಾಶ ನೀಡಲಾಗಿದೆ. ಇದು ಬಾಂಗ್ಲಾ ಕ್ರಿಕೆಟ್ಗೆ ಆರ್ಥಿಕವಾಗಿ ಕೂಡ ದೊಡ್ಡ ಹೊಡೆತವನ್ನೇ ನೀಡಲಿದೆ. ಭಾರತದ ವಿರುದ್ಧ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಈಗ ಪಾಕಿಸ್ತಾನದ ವಿಷಯಕ್ಕೆ ಬರೋಣ. ಬಾಂಗ್ಲಾದೇಶದ ನಿರ್ಧಾರಕ್ಕೆ ಬೆಂಬಲ ಸೂಚಿಸಿರುವ ಪಾಕಿಸ್ತಾನ ಫೆಬ್ರವರಿ 15ರಂದು ನಡೆಯಬೇಕಿದ್ದ ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಘೋಷಿಸಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಇದಕ್ಕೆ ಬೆಂಬಲ ನೀಡಿದ್ದಾರೆ. ಆದರೆ ನೆನಪಿಡಿ, ಪಾಕಿಸ್ತಾನ ಇಡೀ ಟೂರ್ನಿಯಿಂದ ಹೊರಬಂದಿಲ್ಲ, ಕೇವಲ ಭಾರತದ ವಿರುದ್ಧದ ಪಂದ್ಯವನ್ನಷ್ಟೇ ಆಡಲ್ಲ ಅಂತ ಹೇಳ್ತಾ ಇದೆ. ಇದರ ಪರಿಣಾಮ ಅಷ್ಟಲ್ಲ, ICCಗೆ ಭಾರಿ ನಷ್ಟ ಆಗಲಿದೆ. ಭಾರತ ಪಾಕಿಸ್ತಾನ ಪಂದ್ಯ ಒಂದರಿಂದಲೇ ಸುಮಾರು $500 ಮಿಲಿಯನ್ ಅಂದರೆ ಸುಮಾರು 4,500 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಪಂದ್ಯ ನಡೆದೇ ಹೋದರೆ ಬ್ರಾಡ್ಕಾಸ್ಟರ್ಗಳು ಮತ್ತು ಸ್ಪಾನ್ಸರ್ಗಳು ಹಿಂದೆ ಸರಿಬಹುದು. ಇದರಿಂದ ಬಾಂಗ್ಲಾ ಪಾಕ್ಗೆ ಏನಾಗಲಿದೆ ಅಂತ ನೋಡೋಣ. ನೋಡಿ, ಪಂದ್ಯಾವಳಿ ಬಹಿಷ್ಕಾರದ ಕಾರಣ ICCಯಿಂದ ಸಿಗಬೇಕಾದ ವಾರ್ಷಿಕ ಅನುದಾನ ಬಾಂಗ್ಲಾದೇಶಕ್ಕೆ ಕಡಿತ ಆಗಲಿದೆ. ಹಾಗೆಯೇ ICC ನಿಯಮಗಳ ಪ್ರಕಾರ ಪಂದ್ಯಕ್ಕೆ ಬರೆದಿದ್ದರೆ ಪಾಕಿಸ್ತಾನ ಪಾಯಿಂಟ್ಸನ್ನು ಕಳೆದುಕೊಳ್ಳುತ್ತೆ ಮತ್ತು ದಂಡದ ಜೊತೆಗೆ ಭವಿಷ್ಯದ ಟೂರ್ನಿಗಳಿಂದ ನಿಷೇಧಕ್ಕೊಳಗಾಗುವ ಸಾಧ್ಯತೆ ಕೂಡ ಇದೆ. ಸದ್ಯದ ಮಾಹಿತಿ ಪ್ರಕಾರ ICC ಮತ್ತು PCB ನಡುವೆ ಮಾತುಕತೆ ನಡೀತಾ ಇದೆ. ನಷ್ಟ ಮತ್ತು ನಿಷೇಧದ ಭೀತಿಯಿಂದ ಪಾಕಿಸ್ತಾನ ತನ್ನ ನಿರ್ಧಾರ ಬದಲಾಯಿಸುವ ಸಾಧ್ಯತೆ ಕೂಡ ಇದೆ. ಭಾರತ ಪಾಕ್ ಪಂದ್ಯದ ಟಿಕೆಟ್ ದರ ಎಷ್ಟು ಅಂತ ನೋಡೋಣ. ಶ್ರೀಲಂಕಾದ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಪಂದ್ಯ ನಡೆಯಬೇಕಿತ್ತು. ಅಧಿಕೃತವಾಗಿ ಈ ಪಂದ್ಯದ ಟಿಕೆಟ್ ದರ ಸಾಮಾನ್ಯ ಪ್ರವೇಶಕ್ಕೆ $450, ಸ್ಟ್ಯಾಂಡ್ಸ್ $3,000, ಪ್ರೀಮಿಯಂ ಸ್ಟ್ಯಾಂಡ್ $15,000, VIP ಹಾಸ್ಪಿಟಾಲಿಟಿ $40,000ಗೆ ನಿಗದಿಪಡಿಸಲಾಗಿತ್ತು. ಅಧಿಕೃತ ಸೈಟ್ನಲ್ಲಿ ಟಿಕೆಟ್ಗಳು ಕ್ಷಣಾರ್ಧದಲ್ಲಿ ಮಾರಾಟ ಕೂಡ ಆಗಿದೆ. ಆದರೆ ಟಿಕೆಟ್ನ ಮೂಲ ಬೆಲೆಯ ಹಲವು ಪಟ್ಟು ಹೆಚ್ಚಿನ ಮೌಲ್ಯಕ್ಕೆ ಭಾರತ ಪಾಕ್ ಪಂದ್ಯದ ಟಿಕೆಟ್ಗಳು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ, ಅಂದರೆ ಕಾಳಸಂತೆಯಲ್ಲಿ ಮರು ಮಾರಾಟ ಆಗುತ್ತೆ. ಟಿಕೆಟ್ ದರ 1 ಲಕ್ಷದಿಂದ 5 ಲಕ್ಷದವರೆಗೂ ಇಲ್ಲಿ ಜಂಪ್ ಆಗಿದೆ. ICC ಕೆಲವು ಅಧಿಕೃತ ಟ್ರಾವೆಲ್ ಏಜೆಂಟ್ಗಳ ಮೂಲಕ ಪ್ಯಾಕೇಜ್ ದರದಲ್ಲಿ ಟಿಕೆಟ್ಗಳನ್ನು ಮಾರಾಟ ಮಾಡಿದೆ. ಈ ದುಬಾರಿ ಟಿಕೆಟ್ ದರದಲ್ಲಿ ಕೊಲಂಬೋದ ಪಂಚತಾರಾ ಹೋಟೆಲ್ಗಳಾದ ಸಿನಿಮಾನ್ ಗ್ರ್ಯಾಂಡ್ ಅಥವಾ ತಾಜ್ ಸಮುದ್ರದಲ್ಲಿನ ವಾಸ್ತವ್ಯ ಕೂಡ ಸೇರಿರುತ್ತೆ. ಪಾಕ್ ಪಂದ್ಯ ಬಹಿಷ್ಕರಿಸಿದ್ರೆ ಏನಾಗುತ್ತದೆ? ಪಾಕಿಸ್ತಾನ ಸರ್ಕಾರ ಭಾರತ ವಿರುದ್ಧ ಆಡಲು ಅಲ್ಲಿಯ ಕ್ರಿಕೆಟ್ ತಂಡಕ್ಕೆ ಅನುಮತಿ ನೀಡದೇ ಇದ್ರೆ ICC ನಿಯಮದ ಪ್ರಕಾರ ಟಿಕೆಟ್ ದರ ವಾಪಸ್ ಸಿಗುತ್ತೆ. ಆದರೆ ಕಾಳಸಂತೆಯಲ್ಲಿ ದುಬಾರಿ ದರಕ್ಕೆ ಟಿಕೆಟ್ ಕೊಂಡವರಿಗೆ ಹಣ ವಾಪಸ್ ಸಿಗೋದು ಕಷ್ಟ. ಹಾಗೆಯೇ ಭಾರತ ಪಾಕ್ ಮ್ಯಾಚ್ ನೋಡಲು ಶ್ರೀಲಂಕಾದ ಕೊಲಂಬೋದಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿದವರಿಗೂ ಪೂರ್ಣ ಹಣ ವಾಪಸ್ಸು ಸಿಗಲಾರದು. ಒಂದು ವೇಳೆ ಭಾರತ ತಂಡ ಮೈದಾನಕ್ಕೆ ಬಂದು ಪಾಕಿಸ್ತಾನ ಬರೆದಿದ್ರೆ ಭಾರತಕ್ಕೆ ಪಾಯಿಂಟ್ಸ್ ನೀಡಲಾಗುತ್ತೆ. ಆದರೆ ಪಂದ್ಯ ನಡೆಯದ ಕಾರಣ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಸಹಜವಾಗಿ ಆಗಲಿದೆ. ಭಾರತ ಪಾಕ್ ಪಂದ್ಯದಿಂದ ಬರುವ ಆದಾಯ ಎಷ್ಟು ನೋಡೋಣ. ಇದು ಬಹಳ ಇಂಟ್ರೆಸ್ಟಿಂಗ್ ಇರುವಂಥದ್ದು.
ಭಾರತ ಪಾಕ್ ಪಂದ್ಯದ ಸಮಯದಲ್ಲಿ ಕೇವಲ 10 ಸೆಕೆಂಡ್ನ ಜಾಹೀರಾತು ಪ್ರಸಾರ ನೀಡಲಿಕ್ಕೆ ಕಂಪನಿಗಳು 25 ಲಕ್ಷದಿಂದ 40 ಲಕ್ಷದವರೆಗೆ ಹಣ ನೀಡುತ್ತೆ. ಈ ಪಂದ್ಯ ನಡೆದೇ ಹೋದರೆ ಪ್ರಸಾರಕರಿಗೆ ಸುಮಾರು 200ರಿಂದ 300 ಕೋಟಿ ಕೇವಲ ಜಾಹೀರಾತು ಮೂಲದಿಂದ ನಷ್ಟ ಆಗುತ್ತೆ. ಇನ್ನು ICCಯ ಜಾಗತಿಕ ಪ್ರಸಾರ ಹಕ್ಕುಗಳ ಮೌಲ್ಯ ಜಿಯೋ ಸ್ಟಾರ್ನೊಂದಿಗೆ ಸುಮಾರು $3 ಬಿಲಿಯನ್ ನಷ್ಟಿದೆ. ಇಡೀ ಟೂರ್ನಿಯ ಒಟ್ಟು ಆದಾಯದಲ್ಲಿ ಭಾರತ ಪಾಕ್ ಪಂದ್ಯದ ಪಾಲೇ ಜಾಸ್ತಿ ಇರುತ್ತೆ. ಭಾರತ ಪಾಕ್ ಪಂದ್ಯ ನಡೆದೇ ಇದ್ದರೆ ಶ್ರೀಲಂಕಾ ಪ್ರವಾಸೋದ್ಯಮಕ್ಕೆ ಕೂಡ ಭಾರಿ ಹೊಡೆತ ಬೀಳುತ್ತೆ. ಪಾಕಿಸ್ತಾನಕ್ಕೆ ಕೂಡ ನೇರ ಹೊಡೆತ ಬೀಳುತ್ತೆ. ಪಾಕಿಸ್ತಾನ ಕ್ರಿಕೆಟ್ನ ಇಡೀ ವರ್ಷದ ಒಟ್ಟಾರೆ ಆದಾಯವೇ ಸುಮಾರು $35 ಬಿಲಿಯನ್ ಇದೆ, ಅಂದರೆ $317 ಕೋಟಿ ಇದೆ. ಆದರೆ ಭಾರತದ ವಿರುದ್ಧದ ಈ ಒಂದು ಪಂದ್ಯದಿಂದಲೇ ಅದಕ್ಕೆ $250 ಬಿಲಿಯನ್ ಅಂದರೆ $2264 ಕೋಟಿ ಹೆಚ್ಚು ಆದಾಯ ಸಿಗ್ತಾ ಇತ್ತು. ಅಂದರೆ ಪಾಕಿಸ್ತಾನದ ಇಡೀ ವರ್ಷದ ಆದಾಯಕ್ಕಿಂತ ಈ ಒಂದು ಪಂದ್ಯದ ಮೌಲ್ಯ 7 ಪಟ್ಟು ಹೆಚ್ಚು. ಇತ್ತೀಚಿನ ಬಹುತೇಕ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಪಾಕಿಸ್ತಾನ ತಂಡವನ್ನು ಟೀಮ್ ಇಂಡಿಯಾ ಮಣ್ಣು ಮುಕ್ಕಿಸಿದೆ. ಈ ಬಾರಿಯೂ ಭಾರತದ ಎದುರು ಸೋಲುವ ಭೀತಿ ಪಾಕ್ ತಂಡಕ್ಕಿದೆ. T20 ವಿಶ್ವಕಪ್ನಲ್ಲಿ ಭಾರತ ಪಾಕ್ ಪಂದ್ಯ ನಡಿಬೇಕೇ ಬೇಡವೇ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.